ನೋಡಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಶೀಘ್ರ ಫಲಿತಾಂಶ ನೀಡೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಶಾಲಾ ಪರೀಕ್ಷಾ ಮಂಡಳಿ ಪ್ರಸ್ತಾವನೆಯನ್ನ ಮುಂದಿಟ್ಟಿದೆ. ಏನಂತ ಹೇಳಿದ್ರೆ 2026-27ನೇ ಸಾಲಿನಿಂದಲೇ ಸಿಬಿಎಸ್ಇ ಮಾದರಿಯಲ್ಲಿ ಕೆಲವು ಪರೀಕ್ಷೆಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನಪ್ಪಾ ವಿಚಾರ ಅಂದ್ರೆ ಮಂಡಳಿಯಿಂದ ನಡೆಸಲಾಗುವ ಇತರೆ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳನ್ನು ಡಿಜಿಟಲ್ ಮೌಲ್ಯಮಾಪನ ನಡೆಸೋದಕ್ಕೆ ಸೂಚನೆ ಇದೆ. ಎಸ್ಎಸ್ಎಲ್ಸಿ ಪಿಯುಸಿ ಮೌಲ್ಯಮಾಪನಕ್ಕೆ ತಗುಲುವ ವೆಚ್ಚ ಮತ್ತೆ ಕಾರ್ಯಪದ್ಧತಿ ಬಗ್ಗೆ ವರದಿ ಸಿದ್ಧಪಡಿಸಿದ್ದೇವೆ. ಸದ್ಯವೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಾಯಕ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಕಾಶ್ ನಿಟ್ಟಾಲಿ ಅವರು ಹೇಳಿದ್ದಾರೆ. ಏನಂತಂದ್ರೆ ಇದರಿಂದ ಮೂರು ಅನುಕೂಲ ಆಗತ್ತೆ. ಏನು? ಪ್ರತಿ ಉತ್ತರ ಪತ್ರಿಕೆಗೂ ಸುರಕ್ಷಿತ ತಂತ್ರಜ್ಞಾನ ಇರುತ್ತೆ, ಪ್ರತ್ಯೇಕ ಪಾಸ್ವರ್ಡ್ ಮತ್ತು ವ್ಯವಸ್ಥೆ ಇರೋದ್ರಿಂದ ಗೌಪ್ಯತೆ ಕಾಪಾಡಬಹುದು. ಜೊತೆಗೆ ಕಾಗದ ರಹಿತ ಮೌಲ್ಯಮಾಪನದಿಂದ ಮಾನವ ಸಂಪನ್ಮೂಲದ ಬಳಕೆ ಮತ್ತು ಸಮಯದ ಗಣನೀಯ ಉಳಿತಾಯ ಆಗತ್ತೆ. ಮೌಲ್ಯಮಾಪನ ಪ್ರಕ್ರಿಯೆ ಮುಗಿದ ತಕ್ಷಣ ವಿದ್ಯಾರ್ಥಿಗಳಿಗೆ ಗೊಂದಲರಹಿತ ತ್ವರಿತ ಫಲಿತಾಂಶ ಲಭ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಈ ವಿಚಾರವನ್ನ ಕೈಗೆತ್ಕೊಂಡಿದ್ದಾರೆ. ಮತ್ತೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಲಾಕರ್ ಮೂಲಕ ಡಿಜಿಟಲ್ ಅಂಕಪಟ್ಟಿಗಳನ್ನ ಯಶಸ್ವಿಯಾಗಿ ಒದಗಿಸುವುದರ ಮೂಲಕ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಾಯಕ ಮಂಡಳಿ ಈಗ ಸಿಬಿಎಸ್ಇ ಮಾದರಿಯ ಡಿಜಿಟಲ್ ಮೌಲ್ಯಮಾಪನ ವ್ಯವಸ್ಥೆನ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಚಿಂತನೆಯನ್ನ ನಡೆಸಿದ್ದಾರೆ. ಪಾರದರ್ಶಕತೆ ಮತ್ತೆ ಅತಿ ವೇಗವಾಗಿ ಫಲಿತಾಂಶವನ್ನ ಪ್ರಕಟಣೆ ಮಾಡಬೇಕು ಅನ್ನೋ ಒಂದು ಗುರಿಯಿಂದ ಮಂಡಳಿ ಈ ಯೋಜನೆಗೆ ಮುಂದಾಗಿದೆ. ಜೊತೆಗೆ 2026-27ನೇ ಶೈಕ್ಷಣಿಕ ವರ್ಷದಲ್ಲಿ ಪ್ರಾಯೋಗಿಕವಾಗಿ ಕೆಲ ವಿಷಯಗಳಿಗೆ ಇದನ್ನ ಅಳವಡಿಸೋದಕ್ಕೆ ಸಿದ್ಧತೆಯನ್ನು ಕೂಡ ನಡೆಸ್ಕೋತಾ ಇದ್ದಾರೆ. ಹಾಗೆಯೇ ಬೃಹತ್ ಪ್ರಮಾಣದ ಉತ್ತರ ಪತ್ರಿಕೆಗಳನ್ನು ಒಮ್ಮೆಲೆ ನಿರ್ವಹಿಸುವ ಮುನ್ನ ಮಂಡಳಿ ಮೊದಲ ಹಂತದಲ್ಲಿ ಕಡಿಮೆ ವಿದ್ಯಾರ್ಥಿಗಳು ಇರುವ ವಿಷಯಗಳ ಮೌಲ್ಯಮಾಪನದಲ್ಲಿ ಡಿಜಿಟಲ್ ತಂತ್ರಜ್ಞಾನ ಪ್ರಾಯೋಗಿಕವಾಗಿ ಪ್ರಯೋಗ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದರೆ. ಅದರಂತೆ ನೃತ್ಯ, ಡ್ರಾಯಿಂಗ್, ಗ್ರೇಡ್ ಪರೀಕ್ಷೆಗಳು, ಸಂಗೀತ, ತಾಳವಾದ್ಯ ಪರೀಕ್ಷೆಗಳು ಹಾಗೂ ರಂಗ ಶಿಕ್ಷಣದಂತಹ ಇತರೆ ಪರೀಕ್ಷೆಗಳಲ್ಲಿ ಈ ವ್ಯವಸ್ಥೆಯನ್ನು ಪರಿಚಯಿಸಲು ಚಿಂತನೆಯನ್ನ ನಡೆಸಿದ್ದಾರೆ. ಆರಂಭಿಕ ಹಂತದ ಯಶಸ್ಸಿನ ಬಳಿಕ ಮುಂದಿನ ದಿನಗಳಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮುಖ್ಯ ಪರೀಕ್ಷೆಗಳಿಗೆ ಡಿಜಿಟಲ್ ಮೌಲ್ಯಮಾಪನವನ್ನ ವಿಸ್ತರಿಸಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಜೊತೆಗೆ ವೆಚ್ಚ ಸವಾಲುಗಳ ಕುರಿತು ವರದಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಅಂದಾಜು 15 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳನ್ನ ಬರಿತಾ ಇದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದ ಉತ್ತರ ಪತ್ರಿಕೆಗಳನ್ನ ಸ್ಕ್ಯಾನ್ ಮಾಡೋದು, ಸುರಕ್ಷಿತ ತಂತ್ರಜ್ಞಾನ ಅಳವಡಿಸೋದು, ಅಗತ್ಯವಿರುವ ಖರ್ಚು ವೆಚ್ಚ ಹಾಗೂ ಎದುರಾಗಬಹುದಾದ ಸವಾಲುಗಳ ಕುರಿತು ಮಂಡಳಿ ಸಮಗ್ರ ವರದಿಯನ್ನ ಸಿದ್ಧಪಡಿಸ್ತಾ ಇದೆ. ಜೊತೆಗೆ ವರದಿ ಪೂರ್ಣಗೊಂಡ ನಂತರ ಸರ್ಕಾರದ ಅನುಮೋದನೆಗಾಗಿ ಅಧಿಕೃತ ಪ್ರಸ್ತಾವನೆಯನ್ನ ಸಲ್ಲಿಸಲಾಗುವುದು ಅಂತ ಹೇಳ್ಬಿಟ್ಟು ಮಂಡಳಿ ಅಧ್ಯಕ್ಷ ಪ್ರಕಾಶ್ ನಿಟ್ಟಾಲಿ ಅವರು ತಿಳಿಸಿದ್ದಾರೆ. ಜೊತೆಗೆ ಈಗಾಗಲೇ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ವಿಟಿಯು ಸೇರಿದಂತೆ ಪ್ರಮುಖ ವಿವಿಗಳು ಡಿಜಿಟಲ್ ಮೌಲ್ಯಮಾಪನದ ಮೂಲಕ ತ್ವರಿತ ಫಲಿತಾಂಶ ನೀಡುತ್ತಿದ್ದು, ಇದೇ ಮಾದರಿಯನ್ನ ಶಾಲೆ ಶಿಕ್ಷಣದ ಹಂತದಲ್ಲೂ ಕೂಡ ರಾಜ್ಯ ಸರ್ಕಾರ ತರಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದಿಷ್ಟು ಇಂದಿನ ಒಂದು ಪ್ರಮುಖವಾದಂತಹ ಮಾಹಿತಿ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ. ದಯವಿಟ್ಟು ಒಳ್ಳೆ ವಿಚಾರಗಳನ್ನ ನಿಮ್ಮ ಸ್ನೇಹಿತರ ಜೊತೆನೂ ಹಂಚಿಕೊಳ್ಳಿ. ಇಷ್ಟು ಒಳ್ಳೆ ಸಮಯವನ್ನ ಕೊಟ್ಟು ಇಷ್ಟು ಸಮಯವನ್ನ ವಿನಿಯೋಗಿಸಿ ವಿಷಯವನ್ನ ತಿಳ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.